ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಅಲಹಾಬಾದಿನಲ್ಲಿರುವ ಜವಾಹರ್ಲಾಲ್ ನೆಹರು ಅವರ ನಿವಾಸ ನೋಡೋಣ ಬನ್ನಿ. ಅಲಹಾಬಾದಿನಲ್ಲಿರುವ ಆನಂದ್ ಭವನ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಐತಿಹಾಸಿಕ ಪೂರ್ವಜರ ನಿವಾಸವಾಗಿದೆ. ನೆಹರು ಕುಟುಂಬಕ್ಕೆ ಸೇರಿದಂತೆ ಪಕ್ಕಪಕ್ಕದಲ್ಲೇ 2 ಪ್ರಮುಖ ಐತಿಹಾಸಿಕ ಕಟ್ಟಡಗಳಿವೆ. ಹಳೆಯ ಆನಂದ ಭವನ ಮೂಲತಃ ಇದನ್ನು 1871ರಲ್ಲಿ ನಿರ್ಮಿಸಲಾಗಿದ್ದು, ಇದನ್ನು ಮೋತಿಲಾಲ್ ನೆಹರು ಅವರು ಖರೀದಿಸಿದ್ದರು. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರ ಸಲಹೆ ಮೇರೆಗೆ ಈ ಬೃಹತ್ ಬಂಗಲೆಯನ್ನು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಚೇರಿಯನ್ನಾಗಿ ಮಾಡಲು ರಾಷ್ಟ್ರಕ್ಕೆ ಸಮರ್ಪಿಸಲಾಯಿತು. ಹಳೆಯ ಭವನವನ್ನು ಪಕ್ಷಕ್ಕೆ ನೀಡಿದ ನಂತರ ಮೋತಿಲಾಲ್ ನೆಹರು ಅವರು ಅದರ ಪಕ್ಕದಲ್ಲೇ 1927ರಿಂದ 1928ರ ಅವಧಿಯಲ್ಲಿ ಮತ್ತೊಂದು ಸುಂದರವಾದ 2 ಅಂತಸ್ತಿನ ಮನೆಯನ್ನು ಕಟ್ಟಿಸಿ ಅದಕ್ಕೆ ಆನಂದ ಭವನ ಎಂದು ಹೆಸರಿಟ್ಟು 1929ರಲ್ಲಿ ಅಲ್ಲಿಗೆ ವಾಸ ಬದಲಾಯಿಸಿದರು. ಇಲ್ಲಿ ನೆಹರು ಕುಟುಂಬದವರು ಬಳಸುತ್ತಿದ್ದ ವಸ್ತುಗಳು, ಅಪರೂಪದ ಛಾಯಾಚಿತ್ರಗಳು ಮತ್ತು ಪತ್ರಗಳು ಇಂದಿಗೂ ಸಂರಕ್ಷಿಸಿಡಲಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಲಹಾಬಾದಿಗೆ ಬಂದಾಗಲೆಲ್ಲ ಉಳಿದುಕೊಳ್ಳುತ್ತಿದ್ದ ವಿಶೇಷ ಕೋಣೆ ಇಲ್ಲಿದೆ. ಅವರ ಚರಕ, ಗಾದಿ ಮತ್ತು ಹಾಸಿಗೆಯನ್ನು ಇಲ್ಲಿ ಕಾಣಬಹುದು. ಜವಾಹರ್ಲಾಲ್ ನೆಹರು ಅವರ ಅಧ್ಯಯನದ ಕೋಣೆ ಮತ್ತು ಮಲಗುವ ಕೋಣೆಯನ್ನು ನೋಡಬಹುದು. ನೆಹರು ಅವರು ಪ್ರಧಾನಿಯಾದ ಮೇಲೂ ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ದೊಡ್ಡ ಪುಸ್ತಕ ಸಂಗ್ರಹಾಲಯ. ಮೊದಲ ಮಹಡಿಯಲ್ಲಿ ಗ್ರಂಥಾಲಯವು ದೇಶದ ಅತ್ಯಂತ ಪ್ರಮುಖ ರಾಜಕೀಯ ನಿರ್ಧಾರಗಳ ಸಭೆಗಳಿಗೆ ಸಾಕ್ಷಿಯಾಗಿದೆ. ಕಾನೂನು, ಇತಿಹಾಸ, ಸಾಹಿತ್ಯಕ್ಕೆ ಸಂಬಂಧಿಸಿದ ಸಾವಿರಾರು ಅಪರೂಪದ ಪುಸ್ತಕಗಳ ಸಂಗ್ರಹವಿದೆ. ಈ ಆವರಣದಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ತಿಳಿಸಿಕೊಡುವ ಜವಾಹರ್ ಪ್ಲಾನೆಟೋರಿಯಂ ಕೂಡ ಇದೆ. ಇಂದಿರಾ ಗಾಂಧಿಯವರ ವಿವಾಹ ಸ್ಥಳವೂ ಇದೇ ಆಗಿದೆ. ಇಂದಿರಾ ಗಾಂಧಿಯವರು ಫಿರೋಜ್ ಗಾಂಧಿಯವರ ಜೊತೆ ವಿವಾಹವು 1942ರಲ್ಲಿ ಇದೇ ಆನಂದ್ ಭವನದ ಆವರಣದಲ್ಲಿ ನಡೆದಿತ್ತು ಎನ್ನಲಾಗಿದೆ. ಧನ್ಯವಾದಗಳು.